ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸುನಿಲ್. ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಇನ್ನು ಮುಂದೆ 2,000 ಹಣ ಖಾತೆಗೆ. ಹಾಗಾದರೆ ಪಿಂಕ್ ಕಾರ್ಡ್ ಬಿಡುಗಡೆ ಆಗಿದೆಯಾ? ಬಿಡುಗಡೆ ಆಗಿಲ್ಲ ಅಂದರೆ ಯಾವಾಗ ಬಿಡುಗಡೆ ಆಗುತ್ತೆ? ಜೊತೆಗೆ ಇನ್ನು ಒಂದು ಕಂತಿನ ಹಣ ಬರದವರ ಬಗೆಗಿನ ಮಾಹಿತಿ ಏನು? ಒಂದು ಕಂತಿನ ಹಣ ಬಂದಿದೆ, ಆದರೆ ಬಾಕಿ 2 ಮತ್ತು 3ನೇ ಕಂತಿನ ಹಣ ಬಂದಿಲ್ಲ. ಅವರು ಏನು ಮಾಡಬೇಕು? ಬನ್ನಿ, ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೀನಿ. ಈ ಹಿಂದೆ ಕೂಡ ಇದು ಸುದ್ದಿಯಾಗಿತ್ತು, ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಇದ್ದವರಿಗೆ ಮಾತ್ರ ಇಲ್ಲಿ 2,000 ಸಿಗೋದು ಅಂತ. ವಿಷಯ ನಿಜಾನೇ, ಆದರೆ ಪಿಂಕ್ ಕಾರ್ಡನ್ನು ನಾವು ಮಾಡಿಸೋದಲ್ವಲ್ಲ, ಅದನ್ನು ಸರ್ಕಾರನೇ ಕೊಡುವಂಥದ್ದು. ಆದರೆ ಸರ್ಕಾರ ಇನ್ನು ಪಿಂಕ್ ಕಾರ್ಡ್ ಬಿಡುಗಡೆ ಮಾಡಿಲ್ಲ. ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಿಂಕ್ ಕಾರ್ಡ್ ಬಿಡುಗಡೆ ಆದರೆ ಜನವರಿ ತಿಂಗಳಿನಿಂದಲೇ ಇಂಪ್ಲಿಮೆಂಟ್ ಆಗುವಂಥದ್ದು. ಇನ್ನು ಈ ಪಿಂಕ್ ಕಾರ್ಡ್ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಅವರೆಲ್ಲ ಏನೂ ಮಾಡೋ ಅಗತ್ಯವಿಲ್ಲ. ಅರ್ಜಿ ಹಾಕಬೇಕಾ, ಎಲ್ಲಿ ಹಾಕಬೇಕು ಅಂತ ಕೇಳ್ತೀರಲ್ಲ, ನೀವು ಏನು ಮಾಡೋ ಅಗತ್ಯ ಇಲ್ಲ. ನಿಮ್ಮ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಹಾಗಾದರೆ ಯಾರು ತಂದು ಕೊಡ್ತಾರೆ? ಪೋಸ್ಟ್ನಲ್ಲಿ ಬರುತ್ತಾ? ಇಲ್ಲ, ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತರು ಏನಿರ್ತಾರೆ ಅವರು ನಿಮ್ಮ ಹೆಸರಿನ ಪಿಂಕ್ ಕಾರ್ಡನ್ನು ನಿಮ್ಮ ಮನೆಗೆ ತಂದು ಕೊಡ್ತಾರೆ. ನೀವೇನು ಮಾಡೋದು ಬೇಕಾಗಿಲ್ಲ. ಪಿಂಕ್ ಕಾರ್ಡ್ ಬಿಡುಗಡೆ ಆದ ಮೇಲೆ ನಾನು ಸಂಪೂರ್ಣವಾದ ಮಾಹಿತಿಯೊಂದಿಗೆ ವಿಡಿಯೋನ ಮಾಡ್ತೀನಿ. ಇನ್ನೂ ಒಂದು ಕಂತಿನ ಹಣ ಬಂದಿಲ್ಲ ಅಂತ ತಲೆ ಕೆಡಿಸಿಕೊಂಡಿರ್ತೀರಲ್ಲ, ಅಂಥವರಿಗೆ ಒಂದು ಸಲಹೆ ಇದೆ. ಏನು ಅಂದರೆ, ಈ ಹಿಂದೆ ಸರ್ಕಾರನೇ ಈ ಬಗ್ಗೆ ಹೇಳಿತ್ತು, ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡೋ ಬಗ್ಗೆ. ಕಾರಣ, ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಿಸಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಸೀಡಿಂಗ್ ಆಗುತ್ತೆ. ಒಂದು ಸಾರಿ ನಿಮ್ಮ ಆಧಾರ್ ಸಂಬಂಧಿತ ಮಾಹಿತಿಯನ್ನು ಕೊಟ್ಟರೆ ಸಾಕು, ಮತ್ತೆ ಆಧಾರ್ ಸೀಡಿಂಗ್ ಮಾಡೋ ಅಗತ್ಯ ಇರಲ್ಲ. ಸೊ ಒಮ್ಮೆ ಟ್ರೈ ಮಾಡಿ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಖಂಡಿತ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಇನ್ನು ಒಂದು ಕಂತಿನ ಹಣ ಬಂದಿದೆ, 2ನೇ ಮತ್ತು 3ನೇ ಕಂತಿನ ಹಣ ಬಂದಿಲ್ಲದವರಿಗೆ ನಮ್ಮದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವರಿಗೆ ಡಿಸೆಂಬರ್ 31ರ ಒಳಗೆ ಹಣವನ್ನು ಹಾಕ್ತೀವಿ ಅಂತ ಸರ್ಕಾರ ಹೇಳಿದೆ. ಏನು ಮಾಡೋ ಹಾಗಿಲ್ಲ, ವೆಯ್ಟ್ ಮಾಡಬೇಕು ಅಷ್ಟೇ. ಇನ್ನು 4ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರೋರಿಗೆ ಇನ್ನೂ ಗುಡ್ ನ್ಯೂಸ್ ಬಂದಿಲ್ಲ. 4ನೇ ಕಂತಿನ ಹಣ ಇಷ್ಟೊತ್ತಿಗಾಗಲೇ ಬಿಡುಗಡೆ ಆಗಬೇಕಿತ್ತು, ಆದರೆ ಇನ್ನೂ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಆದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸುವ ಕೆಲಸ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ. ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿದೆ, ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.